ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಗವಿಯಪ್ಪ ಹೇಳಿದರು. ಹೊಸಪೇಟೆಯಲ್ಲಿ ಟಿವಿ9ಗೆ ಕೈ ಶಾಸಕ ಗವಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನೇಕ ಜನರು ಮನೆಗಳನ್ನ ನೀಡುವಂತೆ ಮನವಿ ಮಾಡಿದ್ರು, ಹೀಗಾಗಿ ಅನುದಾನ ಗ್ಯಾರಂಟಿ ಯೋಜನೆಗೆ ಹೋಗ್ತಾ ಇದೆ ಅಂತ ಹೇಳಿದೆ. ಗ್ಯಾರಂಟಿಯಿಂದ ಎಲ್ರಿಗೂ ಲಾಭ ಆಗ್ತಾ ಇದೆ ಅಂತ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಸಂಜಯ್ ಗವಿಯಪ್ಪ ಅವರನ್ನ ಮಾತನಾಡಿಸಿದ್ದಾರೆ, ಬನ್ನಿ ಕೇಳೋಣ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಅನೇಕ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಒಂದು ಅಸಮಾಧಾನ ಅನೇಕ ಕಡೆ ವ್ಯಕ್ತವಾಗ್ತದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಶಾಸಕ ಗವಿಯಪ್ಪ ಅವರಿದ್ದಾರೆ, ಅವರು ಮಾತಾಡ್ಸೋಣ. ಸರ್, ಈ ಗ್ಯಾರಂಟಿ ಯೋಜನೆಗಳಿಂದ ಯಾವ ರೀತಿಯಾಗಿ ತಮಗೆ ಅನುದಾನದ ಸಮಸ್ಯೆ ಆಗ್ತದೆ, ಕೊರತೆ ಆಗ್ತದೆ ಸರ್? ನಾನು ಸ್ಟೇಟ್ಮೆಂಟೇ ಕೊಟ್ಟಿಲ್ಲ ಅನುದಾನದ ಬಗ್ಗೆ. ಸ್ಪೆಷಲಿ ಗ್ಯಾರಂಟೀಸು ಇವತ್ತೇನು ಮಾಧ್ಯಮದಲ್ಲಿ ನಡೀತಾ ಇದೆ, ಅದೇ ಇಟ್ ಸರ್ಪ್ರೈಸಿಂಗ್ ಟು ಮೀ. ನಾನು ನಮ್ಮ ಗ್ಯಾರಂಟೀಸ್ನಿಂದನೇ ಇವತ್ತು ನಾವು 3 ಕ್ಷೇತ್ರಗಳು ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಹಾಗಿರೋದ್ರಿಂದ ಇವತ್ತು ಜನನೇ ಸ್ಪಂದಿಸ್ತಾ ಇದ್ದಾರೆ. ನಿನ್ನೆ ಪೂಜೆಗೆ ಹೋದವಾಗ ಕೂಡ ಎಲ್ಲ ಗುದ್ಲಿ ಪೂಜೆಗೆ ಹೋದವಾಗೆ 2 ಭಾಗದಲ್ಲಿ ರೈತರು ನಾನು ಕೇಳಿದ್ದೇನೆಂದರೆ ಮನೆಗಳು ಕೂಡ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಇಲ್ಲ ಇವಾಗ ಗ್ಯಾರಂಟೀಸ್ ಕೊಡ್ತಾ ಇದ್ದೀವಲ್ಲ, ಕಷ್ಟ ಆಗ್ತಾಯಿದೆ, ಮತ್ತು ಗ್ಯಾರಂಟೀಸು ಅದು ಪೂರ್ಣ ಆಗ್ತಾಯಿದೆ ನಿಮಗೆಲ್ಲ, ಮತ್ತು ನಿಮ್ಮದು ನೀವೇನು ಕೇಳ್ತಾ ಇದ್ದೀರ ಅದು ಮುಖ್ಯಮಂತ್ರಿಗಳಿಗೆ ಸಂದೇಶ ಮುಟ್ಟಿಸ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟು ಹೇಳಿದ್ದೆ ಆಗಲಿ. ಅದು ಬಿಟ್ಟು ನಾನು ಬೇರೆ ಏನು ಮಾತಾಡಲಿಕ್ಕೆ ಹೋಗಿಲ್ಲ. ನನ್ನ ಗ್ಯಾರಂಟೀಸ್ ಬಗ್ಗೆ ನಮಗೆ ಅದೊಂದು ಹೆಮ್ಮೆ, ನಮ್ಮ ಪಕ್ಷಕ್ಕೆ, ನನಗೂ ಹೆಮ್ಮೆ. ಯಾಕಂದರೆ ಬಡ ಕುಟುಂಬ ರೈತರಿಗಾಗಲಿ ಕಾರ್ಮಿಕರಿಗಾಗಲಿ ಎಲ್ಲರಿಗೂ ಇವತ್ತು ದಿನ ಜೀವನ ನಡೆಯೋದೇ ಕಷ್ಟ ಆಯಿತು. ಅಂಥ ಇದರಲ್ಲಿ ಇವತ್ತೆಲ್ಲ 2,000 ರೂಪಾಯಿ ಏನು ಪ್ರತಿ ಮನೆಗೆ ಏನು ಮುಟ್ತಾ ಇದೆ, ಪ್ಲಸ್ ಏನು ಸವಲತ್ತು, ಬಸ್ಸಿನ ಸವಲತ್ತು ಇರಲಿ, ಅಕ್ಕಿಯದಿರಲಿ, ಎಲ್ಲ ಇದರಿಂದ ಒಂದು ಹೊಟ್ಟೆ ತುಂಬ ಜನ ಊಟ ಮಾಡ್ತಾಯಿದ್ದಾರೆ, ನೆಮ್ಮದಿಯಾಗಿದ್ದಾರೆ. ಹಾಗಿರೋದ್ರಿಂದ ಗ್ಯಾರಂಟಿಗಳ ಬಗ್ಗೆ ಇವತ್ತೇನು ಮಾಹಿತಿ ನಡೀತಾ ಇದೆ ಅದೆಲ್ಲ ತಪ್ಪು. ತಾವು ಒಂದು 2 ಗ್ಯಾರಂಟಿಗಳನ್ನು ಕಡಿಮೆ ಮಾಡಬೇಕು, ಆ ಮುಖಾಂತರ ಅನುದಾನ ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಇಲ್ಲ, ಅದ್ರ ಬಗ್ಗೆ ನಾನು ಮಾತಾಡೇ ಇಲ್ಲ. ಅದು ಜನರಲ್ಲಾಗಿ ಕೇಳ್ತಾ ಇರ್ತಾರಲ್ಲ ಅಲ್ಲಿ ರೈತರು, ಮತ್ತು ಎಲ್ಲಮ್ಮ ಹೆಂಗೆ ಕಡಿಮೆ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹಿಂಗೆ ಕೇಳ್ತೀವಾಗಲಿ, ಏನೋ ಬಸ್ಸನ್ನು ಕಡಿಮೆ ಮಾಡೋಕ್ಕಾಗುತ್ತಾ, ಬೇರೆದೇನು ಕಡಿಮೆ ಮಾಡೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಹಂಗೆ ಕೇಳಿದ್ದೀವಾಗಲಿ ಅದು ತಗೊಂಡೋಗಿ ಉಲ್ಟಾ ಮಾಡಿಬಿಟ್ಟಿದ್ದಾರೆ. ನಾವು ಯಾವತ್ತೂ ಗ್ಯಾರಂಟೀಸ್ ಬಗ್ಗೆ ಅದೊಂದು ಪ್ರೈಡ್ ನಮಗೆ. ಇವತ್ತು ನಮ್ಮ ಸರ್ಕಾರ 5 ವರ್ಷ ಪೂರ್ಣವಾಗಿ ನಾವು ಈ ಗ್ಯಾರಂಟಿಗಳು ನಡೆಸ್ತೀವಿ. ಅದರಿಂದನೇ ನಮ್ಮ ಸರ್ಕಾರಕ್ಕೆ ಒಳ್ಳೆಯದು ಆಗ್ತಾಯಿದೆ ಅನ್ನೋ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಪ್ರಮುಖವಾಗಿ ತಾವು ಗ್ಯಾರಂಟಿ ಯೋಜನೆಗಳನ್ನ ವಿರೋಧಿಸಿದ್ದೀರಿ ಅಂತೇಳಿ ತಮಗೆ ಡಿ.ಕೆ. ಶಿವಕುಮಾರ್ ಅವರು ನೋಟಿಸನ್ನು ಕೊಡ್ತಾರೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇಲ್ಲ, ಅದ್ರ ಬಗ್ಗೆ ನಾನು ಗ್ಯಾರಂಟಿ ಬಗ್ಗೆ ನಾನು ಮಾತಾಡೇ ಇಲ್ಲ. ಅದು ನನಗೆ ಗೊತ್ತಿಲ್ಲ. ಇವಾಗ ಬೆಳಿಗ್ಗೆ ತನಕ ಈ ಸುದ್ದಿ ಮಾಧ್ಯಮದಲ್ಲಿ ಓಡ್ತಾ ಇದೆ ಅನ್ನೋದನ್ನು ಅದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ. ಅದು ನನಗೆ ಇವಾಗೇ ಗೊತ್ತಾಯಿತು. ಇವಾಗ ನೀವೆಲ್ಲ ಫೋನ್ ಮಾಡಿದ್ಮೇಲೆ ನಾನು ಹೌದಾ ಹಿಂಗೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರಿನಿಂದ ನಮ್ಮ TV ಕಂಪ್ನಿಯವರು ಬಂದಿದ್ದರು, ಫೋನ್ ಮಾಡಿದ್ರು. ಅವರು ಟಿವಿ9 ಇವರು ಮೀಡಿಯಾ ಅವರು. ನಾನು ಹೇಳಿದೆ, ಕಳಿಸ್ರಿ, ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ. ನಾನು ಯಾಕೆ ಕೊಡೋಕ್ಕೆ ಹೋಗಲಿ, ಅವೆಲ್ಲ ತಪ್ಪು ಸಂದೇಶ ಹೊರಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ. ತಮಗೆ ನೋಟಿಸ್ ಕೊಟ್ಟರೆ ತಾವು ಉತ್ತರ ಕೊಡ್ತೀರಾ ಅಂತ? ಇಲ್ಲ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಹತ್ರ ನಾನು ಹೋಗ್ಬಿಟ್ಟು ನಾನು ಮಾತಾಡ್ತೀನಿ. ನೋಟಿಸ್ ಕೊಡೋದೇನೈತಿ, ನಾನು ಹೋಗ್ಬಿಟ್ಟು ಮಾತಾಡ್ತೀನಿ. ನಾನು ಆ ಸ್ಟೇಟ್ಮೆಂಟ್ ಮಾಡೋಕ್ಕೆ ಹೋಗಿಲ್ಲ. ಯಾಕೆ ಹಿಂಗೆ ಮಾಡ್ತಾಯಿದ್ದಾರೆ ನನಗೂ ಅರ್ಥ ಆಗ್ತಾಯಿಲ್ಲ. ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಗಳಿಗೆ ತಮ್ಮದು ವಿರೋಧ ಇಲ್ಲ? ನಂದು ವಿರೋಧ ಇಲ್ಲ ಗ್ಯಾರಂಟಿ ಯೋಜನೆಗೆ. ಅನುದಾನ ಕೂಡ ಬರ್ತಾ ಇದೆ ಸರ್? ಅನುದಾನ ಬರ್ತಾ ಇದೆ. ಇವು ಗ್ಯಾರಂಟಿ ಯೋಜನೆಗಳು ಮುಂದುವರಿತಾವೆ ಸರ್? 5 ವರ್ಷ ಆಗುತ್ತೆ, ಮುಂದುವರಿಯುತ್ತೆ. ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ ಸರ್. ಕ್ಯಾಮರಾಮನ್ ಮಾರುತಿ ಜೊತೆ ಸಂಜಯ್, ಟಿವಿ9 ಬಳ್ಳಾರಿ.